ಚಂದ್ರ ಹುಣ್ಣಿಮೆ ಚಂದ್ರನ್ ತರ ಐತೆ, ನನ್ ದೃಷ್ಟಿಗೆ ಬೀಳ್ತೈತೆ. ಇಲ್ಲ ಹಾರ್ತೀವ್ನಿ. ಮಗು ಬಂದ್ರೆ ಮನೆ ಬದಲಾಗತ್ತೆ ಅಂತ ಅಂತಾರೆ, ಆದ್ರೆ ಮನ್ಸೂ ಬದಲಾಗೈತೆ. ಎಲ್ಲನೂ ಕಳ್ಕೊಂಡು ಮಂಕಾಗಿದ್ ನನಗೆ ಈ ಮಗು ಒಂಥರ ಹೊಸ ಉರುಪು ಕೊಡ್ತೈತೆ. ಈ ಮಗುನ ಅದ್ರ ನಗುನ ನೋಡ್ತಾ ಇದ್ರೆ ಈ ಪ್ರಪಂಚನೇ ಮರ್ತ್ಬಿಡ್ತಾ ಇದೀನಿ, ಬೇರೆ ಯಾವ್ದೋ ಲೋಕದಲ್ಲಿದ್ದೀನಿ ಅಂತ ಅನಿಸ್ತೈತೆ. ಮಗು ಅಂದ್ರೆ ಒಂಥರ ವರ ಹಾಕಾರೆ. ನೀನ್ ಹೇಳಿದ್ ನಿಜಾನೇ ಮಲ್ಲಿ, ಅದಕ್ಕೆ ಅಲ್ವಾ ಮಕ್ಕಳನ್ನ ದೇವ್ರು ಅಂತ ಹೇಳೋದು. ಎಲ್ಲ ನೋವನ್ನು ಮರೆಸಿ ಬರೀ ಖುಷಿ ಅಷ್ಟೇ ಕೊಡ್ತಾರೆ. ಇಲ್ಲಿ ನೋಡು, ಇನ್ಮೇಲಿಂದ ಮಗುನ ನೀನೇ ನೋಡ್ಕೊಳ್ಬೇಕು, ಎಲ್ಲ ನಿನಗೆ ಬಿಟ್ಟಿದ್ದು. ಥ್ಯಾಂಕ್ಸ್ ಅಕ್ಕರೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನೇ ಕೇಳ್ಬೇಕು ಅಂತಿದ್ದೆ, ಅಂದಾಗೆ ನೀವು ತಥಾಸ್ತು ಅಂದ್ಬಿಟ್ರಿ. ತಥಾಸ್ತುನಾ? ಯಾಕಂದ್ರೆ ಇದು ನನ್ನ ಪಾಲಿಗೆ ಕೇಳ್ದೆ ಬಂದಿರೋ ವರ ಅಲ್ವಾ, ಅದಕ್ಕೇನೆ ಹಂಗಂದೆ. ಅದು ಅಲ್ಲದೆ ನಿಮ್ಗೆ ಇವಾಗ ತಾನೇ ಮಗು ಆಗೈತೆ, ಇವಾಗ ನಿಮಗೆ ನನಗಿಂತ ಜಾಸ್ತಿ ಪ್ರೀತಿ ಸೆಳ್ತಾ ಎಲ್ಲ ಇರ್ತೈತೆ. ಹೇಗೆ ನನ್ನ ಸುಪರ್ದಿಗೆ ಬಿಟ್ಬಿಡಿ ಅಂತ ಕೇಳೋಕ್ಕಾಯ್ತದೆ. ಅದಕ್ಕೆ ಏನು ಕೇಳ್ದೆ ಸುಮ್ಮನೆ ಆಗ್ಬಿಟ್ಟೆ. ನಿಮಗೆ ಆ ಪ್ರೀತಿ ಎಲ್ಲ ಇರ್ತೈತಲ್ವಾ, ಆದರೆ ನೀವೇನೇ ಹೂ ಅಂದ್ಬಿಟ್ರಿ, ಸಂತೋಷ ಆಗ್ತೈತೆ. ಯಾಕೆ ಅನ್ಕೋತೀಯ? ನನಗೆ ಎಷ್ಟು ಸಲ ಹೇಳಿಲ್ಲ ನೀನು ನನ್ನ ಹತ್ರ ಏನು ಬೇಕಾದರೂ ಕೇಳ್ಬೋದು, ಹೇಗೆ ಬೇಕಾದರೂ ಇರ್ಬೋದು ಅಂತ. ಅದು ಅಲ್ಲದೆ ನೀನು ನಿನ್ನ ಮಗುನ ಸಾರಿ ನೀನು ಆಗ ಕಳ್ಕೊಂಡಿದ್ದ ಖುಷಿ ಈಗ ನಿನಗೆ ಸಿಗ್ಬೇಕು ಮಲ್ಲಿ. ಇದು ನನ್ನ ಮಗುನೇ ಆಗಿರ್ಬೋದು, ಆದರೆ ನೀನು ನಾನು ತೋರಿಸೋ ಅಷ್ಟೇ ಪ್ರೀತಿ ಕಾಳಜಿನ ತೋರಿಸ್ತಿದ್ಯಾ. ಹಾಗಾಗಿ ನೀನು ಈ ಮಗುಗೆ ಚಿಕ್ಕಮ್ಮ ಅಷ್ಟೇ ಅಲ್ಲ, ನೀನು ಅಮ್ಮನೇ. ಅಕ್ಕರೆ? ಹಾ ಮಲ್ಲಿ, ನೀನು ಅಮ್ಮನೇ. ಅದೇನೇನು ಆರೈಕೆ ಮಾಡಬೇಕು ಅನ್ಕೊಂಡಿದ್ಯಲ್ಲ ಅದನ್ನೆಲ್ಲ ಮಾಡು. ಅಕ್ಕರೆ, ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನನಗೆ ಅಮ್ಮನ ಪ್ರೀತಿ ಅಷ್ಟೇ ಅಲ್ಲ, ಅಮ್ಮನ ಸ್ಥಾನನೂ ಕೊಟ್ಬಿಟ್ರಿ. ಇನ್ನು ಮಗು ದೊಡ್ಡದಾಗೋ ತನಕ ನಾನೇ ಇದಕ್ಕೆ ಸ್ನಾನ ಮಾಡಿಸ್ತೀನಿ, ಬೊಟ್ಟಿಡ್ತೀನಿ, ದೇವ್ರ ಪೂಜೆ ಮಾಡಿಸ್ತೀನಿ, ಆಟ ಆಡಿಸ್ತೀನಿ, ಎಲ್ಲ ನಾನೇ ಮಾಡ್ತೀನಿ. ಬೇರೆ ಯಾರು ಏನು ಮಾಡಂಗಿಲ್ಲ. ಸರಿ, ಏನೇನು ಮಾಡಬೇಕು ಅನ್ಕೊಂಡಿದ್ಯಾ ಎಲ್ಲಾನು ಮಾಡು.